ಡಿಸೈನ್ ಇದ್ದಂತೆ ಎಕ್ಸಿಕ್ಯೂಷನ್ ಯಾಕೆ ಇರಲ್ಲ? ಯಾಕೆ ಅಂತ ತಿಳ್ಕೊಳ್ಳೋದಕ್ಕೆ ಈ ಫುಲ್ ವಿಡಿಯೋ ನೋಡಿ. ಜನರಲಿ ಡಿಸೈನ್ನಲ್ಲಿ ಒಂದು ರೀತಿ ಇರುತ್ತೆ, ಸೈಟ್ನಲ್ಲಿ ಎಕ್ಸಿಕ್ಯೂಟ್ ಆಗಬೇಕಾದ್ರೆ ಬೇರೆ ರೀತಿ ಆಗಿರುತ್ತೆ. ಅದಕ್ಕೆ ಮುಖ್ಯ ಕಾರಣಗಳು ಪ್ರಾಪರ್ ಮೆಷರ್ಮೆಂಟ್ ತಗೊಳ್ಳದೆ ಡಿಸೈನ್ ಮಾಡೋದು. ಸೈಟ್ನಲ್ಲಿ ಎಕ್ಸಾಕ್ಟ್ ಮೆಷರ್ಮೆಂಟ್ ತಗೊಳ್ಳದೆ 3D ಮಾಡಿದರೆ ಗ್ಯಾಪ್ ಇಶ್ಯೂಸ್, ಅಲೈನ್ಮೆಂಟ್ ಪ್ರಾಬ್ಲಮ್, ಪ್ರಪೋರ್ಷನಲ್ ಮಿಸ್ಮ್ಯಾಚ್ ಆಗುತ್ತೆ. ಸೊ ಎಕ್ಸಿಕ್ಯೂಷನ್ ಪ್ರಾಪರಾಗಿ ಬರೋದಿಲ್ಲ. ಪ್ರಾಪರ್ ವರ್ಕಿಂಗ್ ಡ್ರಾಯಿಂಗ್ಸ್ ಇಲ್ದಲೇ ಇರೋದು. 3D ಮಾತ್ರ ಮಾಡಿದರೆ ಸಾಕಾಗಲ್ಲ, ಡೀಟೇಲ್ ವರ್ಕಿಂಗ್ ಡ್ರಾಯಿಂಗ್ ಮಾಡಬೇಕು. ಇಲ್ಲ ಅಂತಂದರೆ ಕಾರ್ಪೆಂಟರ್ ಸೈಟ್ನಲ್ಲಿ ಆ್ಯಕ್ಯುರೇಟಾಗಿ ವರ್ಕ್ ಮಾಡೋದು ಬಿಟ್ಟು ಅಪ್ರಾಕ್ಸಿಮೇಟಾಗಿ ವರ್ಕ್ ಮಾಡ್ತಾರೆ. ಮಟೀರಿಯಲ್ ಕ್ಲಾರಿಟಿ ಇಲ್ದಲೇ ಇರೋದು. ಫಿನಿಷಸ್, ಲ್ಯಾಮಿನೇಟ್ ಶೇಡ್, ಥಿಕ್ನೆಸ್ ಕ್ಲಿಯರ್ ಆಗಿರಲಿಲ್ಲ ಅಂದರೆ, ಬ್ರ್ಯಾಂಡ್, ಕಲರ್ ಕೋಡ್, ಎಡ್ಜ್ ಪ್ಯಾನ್ ಡೀಟೇಲ್ಸ್ ಸ್ಪೆಸಿಫೈ ಮಾಡಿಲ್ಲ ಅಂತ ಅಂದರೆ ಫೈನಲ್ ಔಟ್ಪುಟ್ 3D ಆಗೇ ಬರೋದಿಲ್ಲ. ಎಕ್ಸ್ಟೀರಿಯರ್ ಲೈಟ್ ಆ್ಯಂಡ್ ಇಂಟರ್ನಲ್ ಲೈಟ್ ನಾಲೆಡ್ಜ್ ಇಲ್ದಲೇ ಇರೋದು. ನ್ಯಾಚುರಲ್ ಲೈಟ್ ಡೈರೆಕ್ಷನ್ ಗೊತ್ತಿಲ್ಲ ಅಂದರೆ ಕಲರ್ ಟೋನ್ ಚೇಂಜ್ ಆಗುತ್ತೆ. ರಾಂಗ್ ಇಂಟರ್ನಲ್ ಲೈಟಿಂಗ್ ಮಾಡಿದರೆ ಡಿಸೈನ್ ಡಲ್ ಅಥವಾ ಆಶಾಗಿ ಕಾಣುತ್ತೆ. ಲೈಟಿಂಗ್ ನಾಲೆಡ್ಜ್ ತುಂಬ ಮುಖ್ಯ. ಇಂಟೀರಿಯರ್ ಅಂದರೆ ಕೇವಲ ಸುಂದರ 3D ಅಲ್ಲ, ಅದು ಟೆಕ್ನಿಕಲ್ ನಾಲೆಡ್ಜ್, ಪ್ಲಾನಿಂಗ್, ಸೂಪರ್ವಿಷನ್ನಿಂದ ಹೊಂದಿರುತ್ತೆ. ಇದೇ ಥರ ಇನ್ಫಾರ್ಮೇಷನ್ಸ್ಗಳಿಗಾಗಿ ಕಾಜಿಯೋಗ್ನ ಫಾಲೋ ಮಾಡಿ.